ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನಿಮಗೆಲ್ಲ ಸ್ವಾಗತ. ಈಗ ಒಂದು ವ್ಯಾಕರಣ ಪಾಠವನ್ನು ನೋಡೋಣ. ಇಂದು ಈ ವಾಕ್ಯಗಳ ಪ್ರಕಾರಗಳ ಬಗ್ಗೆ ನೋಡೋಣ. ವಾಕ್ಯ ಶಬ್ದಗಳು ಕೂಡಿ ಒಂದು ವಾಕ್ಯ. ಅನೇಕ ಅಕ್ಷರಗಳು ಕೂಡಿದಾಗ ಒಂದು ಶಬ್ದ. ಅಕ್ಷರ ಅಂದರೆ ನಾಶವಾಗಲಾರದಂತಹದ್ದು. ಧ್ವನಿಗಳ ಸಾಂಕೇತಿಕ ರೂಪವೇ ಅಕ್ಷರ. ಅಂಥ ಅಕ್ಷರಗಳ ಕೂಡಿ ಒಂದು ಪದ, ಆ ಪದಗಳಿಂದ ವಾಕ್ಯ, ವಾಕ್ಯಗಳಿಂದ ಅರ್ಥ, ಅರ್ಥದಿಂದ ಮೋಕ್ಷ ಅನ್ನುವಂಥ ಮಾತನ್ನ ತಾವೆಲ್ಲ ಕೇಳಿದ್ದೀರಿ. ಹಾಗಿದ್ರೆ ಈಗ ಈ ವಾಕ್ಯಗಳ ಪ್ರಕಾರಗಳ ಬಗ್ಗೆ ನಾವು ನೋಡೋಣ. ವಾಕ್ಯಗಳಲ್ಲಿ ಮೊದಲನೇದಾಗಿ ಸಾಮಾನ್ಯ ವಾಕ್ಯ ಅಂತ ಬರ್ತಾ ಇದೆ. ನಾವು ಮುಖ್ಯವಾಗಿ ಇಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ ಅಂತ ಹೇಳಿ ಮೂರು ಪ್ರಕಾರಗಳನ್ನು ಮಾಡ್ತೀವಿ. ಹಾಗಿದ್ರೆ ಸಾಮಾನ್ಯ ವಾಕ್ಯಕ್ಕೆ ನಿಮಗೆ ಸಾಕಷ್ಟು ಉದಾಹರಣೆ, ನಿಮ್ಮ ಮಾತಿನಲ್ಲಿ ಪ್ರತಿನಿತ್ಯ ನೀವು ಆಡುವ ಮಾತಿನಲ್ಲಿ ಸಾಮಾನ್ಯ ವಾಕ್ಯಗಳನ್ನು ಬಳಸ್ತೀರಿ, ಸಂಯೋಜಿತ ವಾಕ್ಯಗಳನ್ನು ಸಹ ಬಳಸ್ತೀರಿ, ಮಿಶ್ರ ವಾಕ್ಯಗಳನ್ನು ಕೂಡ ಬಳಸ್ತೀರಿ. ಆದ ಕಾರಣ ವ್ಯಾಕರಣ ಮೊದಲು ಹುಟ್ಟಿತೋ ಅಥವಾ ಭಾಷೆ ಮೊದಲು ಹುಟ್ಟಿತೋ ಅನ್ನುವಂಥ ಪ್ರಶ್ನೆ ಬಂದಾಗ ಭಾಷೆ ಮೊದಲು ಹುಟ್ಟಿತು, ಆಮೇಲೆ ವ್ಯಾಕರಣ ಹುಟ್ಟಿತು. ಭಾಷೆ ಅದು ಇದ್ದ ರೀತಿಯಲ್ಲಿ ಅಧ್ಯಯನ ಮಾಡುವಂತಹ ಒಂದು ಕ್ರಮ, ಅದು ವ್ಯಾಕರಣ. ಹೀಗಾಗಿ ಇಲ್ಲಿ ಸಾಮಾನ್ಯ ವಾಕ್ಯ ಅದು ಹೇಗಿರ್ತಾ ಇದೆ? ಉದಾಹರಣೆಗೆ, ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡುತ್ತಾರೆ. ಇದು ಒಂದು ಸಾಮಾನ್ಯ ವಾಕ್ಯ. ಇದು ಒಂದು ಸ್ವತಂತ್ರವಾದಂತಹ ವಾಕ್ಯ. ಇಲ್ಲಿ ಒಂದು ಕ್ರಿಯಾಪದ ಇದೆ. ಒಂದು ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿ ನಿಲ್ಲಬಲ್ಲ ವಾಕ್ಯವನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತಾ ಇದ್ದೇವೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿ ನಿಲ್ಲಬಲ್ಲ ವಾಕ್ಯವೇ ಸಾಮಾನ್ಯ ವಾಕ್ಯ ಅಂತ ಅರ್ಥ. ಇನ್ನ ಈ ಸಾಮಾನ್ಯ ವಾಕ್ಯ ಅಲ್ಲಿ ಒಮ್ಮೊಮ್ಮೆ ಸಾಪೇಕ್ಷ ಕ್ರಿಯಾಪದಗಳು ಬರಬಹುದು. ಉದಾಹರಣೆಗೆ, ವಿದ್ಯಾರ್ಥಿಗಳು ಊಟ ಮಾಡಿ ಶಾಲೆಗೆ ಹೋದರು. ಬಹಳ ಸರಳ ಉದಾಹರಣೆ. ಹೋದರು ಎಂಬುದು ಪೂರ್ಣ ಕ್ರಿಯಾಪದ, ಊಟ ಮಾಡಿ ಎಂಬುದು ಸಾಪೇಕ್ಷ ಕ್ರಿಯಾಪದ. ಅಂದರೆ ಒಂದು ವಾಕ್ಯದಲ್ಲಿ ಅನೇಕ ಸಾಪೇಕ್ಷ ಕ್ರಿಯಾಪದಗಳಿದ್ದಾಗ್ಯೂ ಅದನ್ನ ನಾವು ಸಾಮಾನ್ಯ ವಾಕ್ಯವೆಂದೇ ಪರಿಗಣಿಸಬೇಕು ಎಂಬುದನ್ನ ತಾವೆಲ್ಲ ಈಗಾಗಲೇ ತಿಳ್ಕೊಂಡಿದ್ದೇವೆ. ಒಮ್ಮೊಮ್ಮೆ ನಾವು ಈ ಸಾಮಾನ್ಯ ವಾಕ್ಯಗಳನ್ನ ಸಂಯೋಜಿತ ವಾಕ್ಯಗಳನ್ನು ಮಾಡಬಹುದು, ಸಂಯೋಜಿತ ವಾಕ್ಯಗಳನ್ನ ಮಿಶ್ರ ವಾಕ್ಯಗಳನ್ನಾಗಿಯೂ ಮಾಡಬಹುದು. ಈ ಉದಾಹರಣೆಗೆ, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಬಡತನ ತಲೆದೋರಿದೆ. ಹೆಚ್ಚಾಗಿ, ಆಗಿ ಅನ್ನುವಂತ ಸಾಪೇಕ್ಷ ಕ್ರಿಯಾಪದ ಬಂತು, ಬಡತನ ತಲೆದೋರಿದೆ. ಅಂದ್ರೆ ಇದು ಸ್ವತಂತ್ರವಾದಂತ ಒಂದು ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯ ಬಹುಶಃ ತಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗ ಎರಡನೇ ವಾಕ್ಯ ನೋಡೋಣ. ಅದು ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಹೇಗಿರ್ತಾ ಇದೆ? ಈಗ ಅದೇ ಉದಾಹರಣೆ ನೋಡೋಣ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಆದ್ದರಿಂದ ನಿರುದ್ಯೋಗ ಸಂಭವಿಸಿದೆ, ಅದಕ್ಕಾಗಿ ಬಡತನ ತಲೆದೋರಿದೆ. ಹೀಗೆ ಹೇಳಿದಾಗ ಅದು ಸಂಯೋಜಿತ ವಾಕ್ಯವಾಯಿತು. ಅಂದ್ರೆ ಇಲ್ಲಿ ಹೇಗೆ ಸ್ವತಂತ್ರವಾಗಿ ನಿಲ್ಲಬಲ್ಲಂತಹ ವಾಕ್ಯಗಳಿವೆ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಎನ್ನುವುದೊಂದು ಸ್ವತಂತ್ರ ವಾಕ್ಯ. ಭಾರತದಲ್ಲಿ ನಿರುದ್ಯೋಗ ಸಂಭವಿಸಿದೆ ಅನ್ನುವುದು ಕೂಡ ಒಂದು ಸ್ವತಂತ್ರ ವಾಕ್ಯ. ಭಾರತದಲ್ಲಿ ಬಡತನ ಉಂಟಾಗಿದೆ ಅನ್ನುವುದು ಕೂಡ ಒಂದು ಸ್ವತಂತ್ರ ವಾಕ್ಯ. ಹೀಗೆ ಈ ಅನೇಕ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಅವೆಲ್ಲ ಸೇರಿ ಒಂದು ಪೂರ್ಣ ಅಭಿಪ್ರಾಯ ಬಂದಾಗ
ಪೂರ್ಣ ಅಭಿಪ್ರಾಯ ಏನು, ಭಾರತದಲ್ಲಿ ಯಾಕೆ ಬಡತನ ಬಂತು, ಬಡತನ ಏಕೆ ಬಂತು ಅನ್ನೋದರ ಅಭಿಪ್ರಾಯಕ್ಕೆ ಪೂರಕವಾಗಿ ಅಲ್ಲಿ ಏನೇನು ಬಂತು ಅಂತಂದ್ರೆ, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಆದ್ದರಿಂದ ನಿರುದ್ಯೋಗ ಸಂಭವಿಸಿದೆ, ಅದಕ್ಕಾಗಿ ಬಡತನ ಸಂಭವಿಸಿದೆ. ಈ ತರ ಬಂದಾಗ ಅದನ್ನ ನಾವು ಸಂಯೋಜಿತ ವಾಕ್ಯ ಅಂತ ಕರಿತಾ ಇದ್ದೇವೆ. ಸಂಯೋಜಿತ ವಾಕ್ಯಗಳನ್ನ ಸುಲಭವಾಗಿ ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ವಾಕ್ಯ ಮುಗಿದ ತಕ್ಷಣ ಅಲ್ಲಿ ಒಂದು ಅರ್ಧ ವಿರಾಮ ಕೊಟ್ಟಿರ್ತೀವಿ. ಆಮೇಲೆ ಆ ಎರಡನೇ ವಾಕ್ಯವನ್ನ ಜೋಡಿಸುವ ಸಲುವಾಗಿ ಆದ್ದರಿಂದ, ಅದಕ್ಕಾಗಿ, ಅಲ್ಲದೆ, ಇದಕ್ಕಾಗಿ ಎಂಬ ಪದಗಳನ್ನ ಮಧ್ಯದಲ್ಲಿ, ಸಂಬಂಧಾರ್ಥಕ ಅವ್ಯಯಗಳನ್ನ ಮಧ್ಯದಲ್ಲಿ ಬಳಸ್ತೀವಿ. ಆಮೇಲೆ ಆ ಎರಡು ವಾಕ್ಯಗಳನ್ನ ಕೂಡಿಸಿದಾಗ ಅದು ಒಂದು ಸಂಯೋಜಿತ ವಾಕ್ಯವಾಗ್ತಾ ಇದೆ. ಇದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಇದೇ ವಾಕ್ಯವನ್ನ ನಾವು ಮಿಶ್ರ ವಾಕ್ಯವನ್ನಾಗಿಯೂ ಕೂಡ ಅದನ್ನ ಪರಿವರ್ತನೆ ಮಾಡಬಹುದು. ಹಾಗಿದ್ರೆ ಈಗ ಮಿಶ್ರ ವಾಕ್ಯಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಜಗತ್ತಿನಲ್ಲಿ ಕೊರೋನಾ ವೈರಾಣು ಹರಡಿದೆಯಾದರೂ ಜನರು ಭಯದಿಂದ ತತ್ತರಿಸಿಲ್ಲ. ಇದೊಂದು ವಾಕ್ಯ. ಅಥವಾ ಇನ್ನೊಂದು ವಾಕ್ಯ ನೋಡೋಣ. ಕೊರೋನಾ ವೈರಾಣುದಿಂದಾಗಿ ಶಾಲೆಗಳು ಸೂಟಿಯಾದರೂ ಸಹ ವಿದ್ಯಾರ್ಥಿಗಳು ಎದೆಗುಂದದೆ ಪರೀಕ್ಷೆಗಾಗಿ ಸಿದ್ಧರಾಗಿದ್ದಾರೆ ಅನ್ನುವಂಥ ವಾಕ್ಯ. ಆಮೇಲೆ ಮತ್ತೊಂದು ಉದಾಹರಣೆ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿರುವುದರಿಂದಾಗಿ ಬಡತನ ತಲೆದೋರಿ ನಿರುದ್ಯೋಗ ಸಮಸ್ಯೆಯೂ ಉಲ್ಬಣಿಸಿದೆ. ಈ ತರ ಬಂದಾಗ ಇಂಥ ವಾಕ್ಯಗಳನ್ನ ನಾವು ಮಿಶ್ರ ವಾಕ್ಯಗಳು ಅಂತ ಪರಿಗಣಿಸ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳೇನಿವೆ ಅನ್ನೋದನ್ನ ನಾವು ಗಮನಿಸಬೇಕು. ಸಂಯೋಜಿತ ವಾಕ್ಯದಲ್ಲಿ ಒಂದು ವಾಕ್ಯ ಸ್ವತಂತ್ರವಾಗಿತ್ತು, ಆದ್ರೆ ಇಲ್ಲೇ ಒಂದು ಪೂರ್ಣ ಅಭಿಪ್ರಾಯಕ್ಕಾಗಿ ಅಧೀನ ವಾಕ್ಯಗಳಿರೋದನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಮಿಶ್ರ ವಾಕ್ಯದಲ್ಲಿ ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ವಾಕ್ಯಗಳು ಅಧೀನವಾಗಿರುವುದನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಆ ಸಂಯೋಜಿತ ವಾಕ್ಯದಲ್ಲಿ ಒಂದು ವಾಕ್ಯ ಮುಗಿದ ನಂತರ ನಾವು ಸ್ವಲ್ಪ ನಿಂತು, ಅಂದ್ರೆ ಅರ್ಧ ವಿರಾಮ ಕೊಟ್ಟು, ಆದ್ದರಿಂದ, ಅದಕ್ಕಾಗಿ ಎಂಬ ಪದಗಳನ್ನ ಬಳಸಿ ಆಮೇಲೆ ಇನ್ನೊಂದು ವಾಕ್ಯವನ್ನ, ಸ್ವತಂತ್ರ ವಾಕ್ಯವನ್ನ ಬಳಸಿ ನಾವು ಸಂಯೋಜಿತ ವಾಕ್ಯ ಮಾಡ್ತಾ ಇದ್ದೆವು. ಆದರೆ ಇಲ್ಲಿ ನಾವು ಒಂದು ಪೂರ್ಣ ಅಭಿಪ್ರಾಯ, ಭಾರತದಲ್ಲಿ ಬಡತನ ಉಂಟಾಗಿದೆ ಅನ್ನುವ ಪೂರ್ಣ ಅಭಿಪ್ರಾಯಕ್ಕೆ ಅಧೀನವಾಗಿ ಜನಸಂಖ್ಯೆ ಹೆಚ್ಚಾಗಿದೆ, ನಿರುದ್ಯೋಗ ಸಂಭವಿಸಿದೆ ಎಂಬ ಅಧೀನ ವಾಕ್ಯಗಳನ್ನ ನಾವು ಕೂಡಿಸಿ ಅದನ್ನ ಮಿಶ್ರ ವಾಕ್ಯವನ್ನಾಗಿ ಮಾಡ್ತಾ ಇದ್ದೇವೆ. ಹೀಗೆ ಈ ವಾಕ್ಯಗಳಲ್ಲಿ ಮೂರು ಪ್ರಕಾರಗಳನ್ನ ತಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಒಂದು ಸಂಯೋಜಿತ ವಾಕ್ಯ, ಮೊದಲನೇದ್ದು ಸಾಮಾನ್ಯ ವಾಕ್ಯ, ಎರಡನೇದ್ದು ಸಂಯೋಜಿತ ವಾಕ್ಯ, ಮೂರನೇದ್ದು ಮಿಶ್ರ ವಾಕ್ಯ. ನಾನು ಆಗ್ಲೇ ಹೇಳಿದಂತೆ ಒಂದೇ ತರದ ವಾಕ್ಯವನ್ನು ನಾವು ಬೇರೆ ಬೇರೆಯಾಗಿ ಅದನ್ನ ಪರಿವರ್ತಿಸಬಹುದು. ಉದಾಹರಣೆಗೆ, ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರು ಎಂದು ಸಾಮಾನ್ಯ ವಾಕ್ಯ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರಾದರೂ ಅವರಿಗೆ ಉತ್ತರಗಳನ್ನು ಬರೆಯಲಾಗಲಿಲ್ಲ. ಹೀಗೆ ಹೇಳಿದಾಗ ಮಿಶ್ರ ವಾಕ್ಯ. ವಿದ್ಯಾರ್ಥಿಗಳು ಚೆನ್ನಾಗಿ ಓದುತ್ತಾರೆ, ಆದರೆ ಅವರಿಗೆ ಉತ್ತರಗಳನ್ನು ಸರಿಯಾಗಿ ಬರೆಯಲು ಆಗಲಿಲ್ಲ. ಇದು ಸಂಯೋಜಿತ ವಾಕ್ಯ. ಹೀಗೆ ಅದರ ಸೂಕ್ಷ್ಮ ವ್ಯತ್ಯಾಸವನ್ನ ನೀವು ಗ್ರಹಿಸಿ ಆ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯಗಳ ವ್ಯತ್ಯಾಸಗಳನ್ನ ತಾವೆಲ್ಲ ತಿಳಿದುಕೊಳ್ಳುವಂತಾಗಬೇಕು. ಈಗ ವ್ಯಾಕರಣದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನೊಂದು ಬಹಳಷ್ಟು ವಿದ್ಯಾರ್ಥಿಗಳು ಕೇಳುವಂತ ಪ್ರಶ್ನೆ ಕೃದಂತಗಳು ಮತ್ತು ತದ್ಧಿತಾಂತಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಅವುಗಳನ್ನ ನೋಡೋಣ. ತದ್ಧಿತಾಂತಗಳಲ್ಲಿ ನಾವು ಮೂರು ಪ್ರಕಾರಗಳನ್ನ ಮಾಡ್ತೀವಿ. ಮೊದಲು ತದ್ಧಿತಾಂತ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ನಾಮಪದಗಳಿಗೆ ತದ್ಧಿತ ಪ್ರತ್ಯಯಗಳು ಸೇರಿದಾಗ ತದ್ಧಿತಾಂತಗಳು ಆಗುತ್ತವೆ. ತಮಗೆಲ್ಲ ನಾಮಪದಗಳ ಬಗ್ಗೆ ಗೊತ್ತು. ಕ್ರಿಯಾಪದವನ್ನ ಹೊರತುಪಡಿಸಿ
ಸಾಮಾನ್ಯವಾಗಿ ಅವನು, ನಾನು, ಇವನು, ಊರು, ಅನೇಕ ಇಂಥ ಎಲ್ಲ ಪದಗಳನ್ನು ನಾವು ನಾಮಪದಗಳನ್ನು ಕರಿತಾ ಇದ್ದೇವೆ. ಆ ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತಗಳಾಗ್ತಾ ಇವೆ. ಇನ್ನ ಎಂಥ ಪ್ರತ್ಯಯಗಳು? ಗಾರ, ಕಾರ, ಈಗ, ವಂತ, ಈಕೆ, ಆಗಿ, ಓಸ್ಕರ, ಹಿಂಗೆ ಅನೇಕ ಪ್ರತ್ಯಯಗಳು. ಇಂಥ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತಗಳಾಗ್ತಾ ಇವೆ. ಭಾಷೆಯಲ್ಲಿ ಇವುಗಳ ಅವಶ್ಯಕತೆ ಏನಿತ್ತು, ಯಾಕೆ ಇವು ಬಳಕೆ ಆಗ್ತಾ ಇವೆ ಅನ್ನೋದ್ರ ಬಗ್ಗೆನೂ ನಮಗೆ ಗೊತ್ತಿರಬೇಕು. ಈಗ ಸಹಜವಾಗಿ ನಾವು ಒಂದು ಪದವನ್ನ ಬಳಸ್ತಾ ಇದ್ದೇವೆ. ಕನ್ನಡಿಗರು ಧೈರ್ಯಶಾಲಿಗಳು ಅನ್ನುವಂತಹ ಒಂದು ವಾಕ್ಯ. ಇಲ್ಲೇ ಕನ್ನಡಿಗ, ಕನ್ನಡ, ಅದಕ್ಕೆ ಈಗ ಎಂಬ ಪ್ರತ್ಯಯ ಬಂತು. ಆ ಪ್ರತ್ಯಯ ಏನನ್ನ ಸೂಚಿಸ್ತಾ ಇದೆ ಅಂದರೆ ಕನ್ನಡವನ್ನು ಬಲ್ಲವರು, ಕನ್ನಡವನ್ನು ಬಲ್ಲವ ಕನ್ನಡಿಗ. ನಾವು ಕನ್ನಡವನ್ನು ಬಲ್ಲವರು ಬಹಳ ಧೈರ್ಯಶಾಲಿಗಳಾಗಿರುತ್ತಾರೆ ಅಂತ ಹೇಳಿದರೆ ಏನೋ ಒಂಥರ ಆಭಾಸವಾಗ್ತಾ ಇದೆ. ಅದರ ಜೊತೆಗೆ ವ್ಯರ್ಥವಾಗಿ ನಾವು ಪದಗಳನ್ನು ಬಳಸುತ್ತಾ ಹೋಗುವಂತ ಸಾಧ್ಯತೆ ಇರ್ತಾ ಇದೆ. ಆದ ಕಾರಣ ಅಲ್ಲಿ ನಾವು ತದ್ದಿತಾಂತಗಳನ್ನು ಬಳಸಬೇಕು. ಕನ್ನಡಿಗ, ಬಳೆಗಾರ, ನಮ್ಮ ಊರಿಗೆ ಬಳೆಗಾರ ಬಂದಿದ್ದಾನೆ ಅಂದ್ರೆ ಇಲ್ಲೇ ಬಳೆಯನ್ನು ಮಾರುವವನು ಬಂದಿದ್ದಾನೆ ಎಂದು ಹೇಳುವುದರ ಬದಲಾಗಿ ಬಳೆಗಾರ ಬಂದಿದ್ದಾನೆ ಎಂದಾಗ ಅದು ಸಹಜ, ಸುಲಭ, ಸರಳ ಅನಿಸ್ತಾ ಇದೆ. ಈ ಕಾರಣದಿಂದ ಅಂದ್ರೆ ಭಾಷೆಯಲ್ಲಿ ಸರಳತೆ, ಸುಲಭತೆ ಮತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಚಾರಗಳನ್ನು ತಿಳಿಸುವುದು ಎಲ್ಲ ಪ್ರತಿಯೊಂದು ಭಾಷೆಯ ಉದ್ದೇಶ. ಆದ್ದರಿಂದ ಇಂಥ ತದ್ದಿತಾಂತಗಳಾಗಲಿ ಕೃದಂತಗಳಾಗಲಿ ಇವೆಲ್ಲವೂ ಹುಟ್ಟಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಿದ್ರೆ ಈ ತದ್ದಿತಾಂತಗಳಲ್ಲಿ ಮೊದಲನೆಯದ್ದು ತದ್ದಿತಾಂತ ನಾಮ ಅಂತ ತಿಳ್ಕೊಂಡು ಈಗಾಗಲೇ ನೀವು ಕಲಿತಿದ್ದೀರಿ. ಇದು ಪುನರ್ಮನನ, ನಿಮಗೆ ಅದು ಇನ್ನೊಮ್ಮೆ ಸ್ಮರಣೆ ಆಗಲಿಕ್ಕೆ ನಾನು ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀನಿ, ಅನುಕೂಲ ಮಾಡಿಕೊಡ್ತಾ ಇದ್ದೇನೆ. ಅಂದ್ರೆ ಇಲ್ಲೇ ನಾಮಪದಗಳ ಮುಂದೆ ಗಾರ, ಕಾರ, ಈಗ, ವಂತ ಇಂಥ ಬೇರೆ ಬೇರೆ ಪ್ರತ್ಯಯಗಳು ಸೇರಿದಾಗ ಇವಾಗ ತದ್ದಿತ ಪ್ರತ್ಯಯಗಳು ಅಂತ ಕರಿತಾ ಇದ್ದಾರೆ. ಅಂದ್ರೆ ನಾಮಪದಗಳ ಮುಂದೆ ಗಾರ, ಕಾರ, ಈಗ, ವಂತ, ಗಾರ್ತಿ, ಇತ್ತಿ ಮೊದಲಾದ ಪ್ರತ್ಯಯಗಳು ಸೇರಿ ತದ್ದಿತಾಂತ ನಾಮಗಳಾಗುತ್ತವೆ. ವಿದ್ಯಾರ್ಥಿಗಳಿಗೆ ಗೊಂದಲ ಏನು ಅಂತಂದ್ರೆ ತದ್ದಿತಾಂತ ನಾಮಗಳು, ತದ್ದಿತಾಂತ ಭಾವನಾಮಗಳು, ತದ್ದಿತಾಂತ ಅವ್ಯಯಗಳನ್ನು ನಾವು ಪ್ರತ್ಯೇಕವಾಗಿ ಹೇಗೆ ಗುರುತಿಸುವುದು ಅನ್ನೋದು ಸಮಸ್ಯೆ. ವಿದ್ಯಾರ್ಥಿಗಳೇ, ಈ ತದ್ದಿತಾಂತ ನಾಮದಲ್ಲಿ ನೋಡಿ, ಗಾರ, ಅನೇಕ ಗಾರ, ಬಳೆಗಾರ, ಮೋಸಗಾರ, ಸೊಗಸುಗಾರ, ಗುರಿಕಾರ, ಕನ್ನಡಿಗ, ಬಡಿಗ, ಸಿರಿವಂತ, ಹಣವಂತ, ಗುಣವಂತ ಇವೆಲ್ಲ ಪುಲ್ಲಿಂಗದಲ್ಲಿ ಬಳಸ್ತಾ ಇದ್ದೇವೆ. ಇನ್ನ ಸ್ತ್ರೀಲಿಂಗದಲ್ಲಿ ಮೋಸಗಾರ್ತಿ, ಬರಹಗಾರ್ತಿ, ಕನ್ನಡತಿ, ಗೌಳಗಿತ್ತಿ ಇಂಥ ಪದಗಳನ್ನ ನಾವು ಇಲ್ಲಿ ತದ್ದಿತಾಂತ ನಾಮಗಳಲ್ಲಿ ಸ್ತ್ರೀಲಿಂಗದಲ್ಲಿ ಬಳಸ್ತಾ ಇದ್ದೇವೆ. ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಇಲ್ಲಿ ನಾಮಪದಗಳಿಗೆ ಆ ಪ್ರತ್ಯಯಗಳು ಸೇರಿರ್ತವೆ, ಆ ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಮೋಸಗಾರ ಅನ್ನುವಂಥ ವ್ಯಕ್ತಿಯನ್ನು ನೋಡಬಹುದು, ಆಮೇಲೆ ಹಣವಂತನನ್ನು ನೋಡಬಹುದು, ಕನ್ನಡಿಗನನ್ನು ನೋಡಬಹುದು. ಅಂದ್ರೆ ಜೀವಂತ ವ್ಯಕ್ತಿಗಳಿಗೆ ನಾವು ಈ ಪ್ರತ್ಯಯಗಳನ್ನ ಬಳಸ್ತಾ ಇದ್ದೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವ್ಯತ್ಯಾಸಗಳನ್ನ ಹೆಂಗೆ ಗುರುತಿಸಬೇಕು. ಯಾಕಂದ್ರೆ ತದ್ದಿತಾಂತ ಭಾವನಾಮದಲ್ಲಿ ಅಲ್ಲಿ ನಮಗೆ ಪ್ರತ್ಯಕ್ಷ ವ್ಯಕ್ತಿಗಳು ನೋಡ್ಲಿಕ್ಕೆ ಸಿಗುವುದಿಲ್ಲ. ಸಿರಿವಂತಿಕೆ ಅನ್ನೋದು ಅದನ್ನ ಪ್ರತ್ಯಕ್ಷ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸಿರಿವಂತಿಕೆ ಎನ್ನುವುದು ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಅದನ್ನ ಎರಡರೊಳಗೆ ಸೇರಿಸಿದ್ರೆ ಅವರು ತದ್ದಿತಾಂತ ಭಾವನಾಮ. ಹಾಗಿದ್ರೆ ಈಗ ಈ ತದ್ದಿತಾಂತ ಭಾವನಾಮದ ಬಗ್ಗೆ ನೋಡೋಣ. ತದ್ದಿತಾಂತ ಭಾವನಾಮದಲ್ಲಿ ಅಲ್ಲಿಯೂ ಕೂಡ ನಾಮಪದಗಳಿಗೆ ಅಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಈಕೆ, ಪು, ಮೇ ಮುಂತಾದ ಪ್ರತ್ಯಯಗಳು.
ಇಕೆ, ಪು, ಮೇ ಇತ್ಯಾದಿ ಪ್ರತ್ಯಯಗಳು ಸೇರಿದಾಗ ಅಲ್ಲಿ ತದ್ದಿತಾಂತ ಭಾವನಾಮಗಳಾಗ್ತಾ ಇವೆ. ಈ ಉದಾಹರಣೆಗೆ ತನ, ಇದು ಒಂದು ಪ್ರತ್ಯಯ. ಜಾಣತನ, ಬಡತನ. ಜಾಣತನ ಅದು ವ್ಯಕ್ತಿಯ ಒಳಗೆ ಇರ್ತಕ್ಕಂಥದ್ದು. ಅದನ್ನು ನಮಗೆ ಈಗ ಬಳೆಗಾರ, ಚಮ್ಮಾರ, ಕಮ್ಮಾರ, ಕುಂಬಾರ ಇವರನ್ನ ನೋಡ್ತೀವೋ ಹಾಗೆ ಆತನ ಒಳಗೆ ಇರುವಂತಹ ಜಾಣತನವನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಅದು ಆ ಅರ್ಥದಲ್ಲಿ ನೀವು ಅದನ್ನ ತದ್ದಿತಾಂತ ಭಾವನಾಮ ಎನ್ನುವುದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ಆಮೇಲೆ ಚಲುವಿಕೆ ನೋಡಿ, ಇನ್ನೊಂದು ಉದಾಹರಣೆ. ಇಕೆ ಅನ್ನುವಂತ ಪ್ರತ್ಯೇಕ ಉದಾಹರಣೆ. ಚಲುವಿಕೆ, ಚಲುವಿಕೆ ಅನ್ನೋದು ಅದು ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಅದನ್ನು ಕೂಡ ನಾವು ತದ್ದಿತಾಂತ ಭಾವನಾಮದಲ್ಲಿ ಸೇರಿಸ್ತಾ ಇದ್ದೇವೆ. ತದ್ದಿತಾಂತ ಭಾವನಾಮ ಮತ್ತು ತದ್ದಿತಾಂತ ನಾಮಗಳಿಗೆ ಇರುವಂತಹ ವ್ಯತ್ಯಾಸ ತಮಗೆ ಅರ್ಥ ಆಗಿರಬಹುದು ಅಂತ ಭಾವಿಸ್ತಾ ಇದ್ದೇನೆ. ಇನ್ನ ಈ ತದ್ದಿತಾಂತ ಅವ್ಯಯ ಒಮ್ಮೊಮ್ಮೆ ಕೆಲವೊಂದು ಸಮಸ್ಯೆಗಳಾಗ್ತಾ ಇವೆ. ಈಗ ಉದಾಹರಣೆಗೆ ಮೇ ಅನ್ನೋದು, ಮೇ, ಪೂ. ಈ ಉದಾಹರಣೆಗೆ ಪೂ ಮತ್ತು ಮೇ. ಬಿಳುಪು ಅನ್ನುವಂಥ ಪದ ಇದೆ, ಇನ್ನೊಂದು ಹೊಳಪು ಅನ್ನುವಂಥ ಪದ ಇದೆ. ಹಾಗಿದ್ರೆ ಹೊಳಪು ಮತ್ತು ಬಿಳುಪು ಈ ಎರಡೂ ಪದಗಳು ತದ್ದಿತಾಂತ ಭಾವನಾಮಗಳೇ ಎಂಬ ಪ್ರಶ್ನೆ ಬಂದಾಗ ಅಲ್ಲ. ಹೊಳಪು ಅಂತಕ್ಕಂಥದ್ದು ಅದು ಕೃದಂತದಲ್ಲಿ ಬರ್ತಾ ಇದೆ, ಬಿಳುಪು ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮದಲ್ಲಿ ಬರ್ತಾ ಇದೆ. ಬಿಳಿಯದರ ಭಾವ ಬಿಳುಪು ಅಂದ್ರೆ ಬಿಳಿ ಅಂತಕ್ಕಂಥದ್ದು ನಾಮಪದವಾಗಿದೆ, ಹೊಳೆ ಅಂತಕ್ಕಂಥದ್ದು ಕ್ರಿಯಾಪದದ ಮೂಲ ರೂಪ ಧಾತುವಾಗಿದೆ. ವಿದ್ಯಾರ್ಥಿಗಳು ಅದನ್ನ ಗಮನಿಸಬೇಕು. ಒಮ್ಮೆಲೆ ಗೊಂದಲ ಉಂಟಾಗಬಹುದು. ಹೊಳಪು ಬಿಳುಪು ಎರಡಕ್ಕೂ ಕೂಡ ಪು ಎಂಬ ಪ್ರತ್ಯಯ ಬಂದಿದೆ, ಹಾಗಿದ್ರೆ ಅದು ತದ್ದಿತಾಂತ ಭಾವನಾಮ ಅಥವಾ ಕೃದಂತ ಭಾವನಾಮ ಅಂತ ತಿಳ್ಕೊಂಡು ಮಕ್ಕಳು ಗೊಂದಲಕ್ಕೀಡಾಗುವಂತ ಸಾಧ್ಯತೆ ಇದೆ. ಆದ್ರೆ ನೀವು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಅಲ್ಲೇ ತದ್ದಿತಾಂತವಾಗಿದ್ದರೆ ಪೂರ್ವ ಪದ ಅದು ನಾಮಪದವಾಗಿರ್ತಾ ಇದೆ, ಕೃದಂತವಾಗಿದ್ದರೆ ಪೂರ್ವ ಪದ ಧಾತುವಾಗಿರ್ತಾ ಇದೆ. ಈ ವ್ಯತ್ಯಾಸದ ಮೂಲಕ ನೀವು ಅದನ್ನ ಗ್ರಹಿಸಬೇಕು. ಹಾಗೆ ಕೆಂಪು, ಬಿಳುಪು, ಕಪ್ಪು ಹೀಗೆ ಎಲ್ಲ ಈ ಉದಾಹರಣೆಗಳನ್ನ ನಾವು ತದ್ದಿತಾಂತ ಭಾವನಾಮಗಳಿಗೆ ಕೊಡಬಹುದು. ಇನ್ನ ಮೂರನೇದಾಗಿ ತದ್ದಿತಾಂತ ಅವ್ಯಯದ ಬಗ್ಗೆ ನೋಡೋಣ. ಮೊದಲಿಗೆ ಅವ್ಯಯ ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು. ಅವ್ಯಯ ಅಂತಂದ್ರೆ ಏನು? ಯಾವುದೇ ಲಿಂಗ, ವಚನ, ವಿಭಕ್ತಿಗಳು ಬೇರೆ ಬೇರೆ ಆದರೂ ಕೂಡ ರೂಪ ಭೇದವನ್ನ ಹೊಂದದೆ ಯಥಾಪ್ರಕಾರವಾಗಿ ಇರುವಂತಹ ಒಂದು ಅವ್ಯಯ. ಅಲ್ಲೇ ಈ ನಾಮಪದಗಳಿಗೆ ಅಂತೆ, ವರೆಗೆ, ಮಟ್ಟಿಗೆ, ಇಂತ, ಓಸ್ಕರ, ಅಲಾಗಿ ಮುಂತಾದ ಪ್ರತ್ಯಯಗಳು ಸೇರಿದಾಗ ಅವೇನಾಗ್ತವೆ ಅಂತಂದ್ರೆ ತದ್ದಿತಾಂತ ಅವ್ಯಯಗಳಾಗ್ತಾ ಇವೆ. ಈ ಉದಾಹರಣೆಗೆ ರಾಮ ಅನ್ನೋದು ನಾಮಪದ, ಅದಕ್ಕೆ ನಾವು ಅಂತೆ ಅನ್ನುವಂತ ಪದವನ್ನ ಸೇರಿಸಿದಾಗ ರಾಮನಂತೆ ಅಂತ ಆಯಿತು. ರಾಮನಂತೆ ಅಂತಕ್ಕಂಥದ್ದು ತದ್ದಿತಾಂತ ಅವ್ಯಯ. ನೋಡಿ, ಆ ಪ್ರತ್ಯಯದಲ್ಲಿ ಬದಲಾವಣೆ ಆಗುವುದಿಲ್ಲ. ರಾಮನಂತೆ, ಸೀತೆಯಂತೆ, ಮನೆಯಂತೆ, ಗೆಳೆಯರಂತೆ, ಅಂತೆ ಹಾಗೆ ಉಳಿತಾ ಇದೆ. ಆದ್ದರಿಂದ ಅದನ್ನ ಅವ್ಯಯದಲ್ಲಿ ತಂದ್ರೆ. ಹಾಗೆ ಊರಿನವರೆಗೆ, ನನ್ನವರೆಗೆ, ನಿನ್ನವರೆಗೆ ಇಂಥ ಎಲ್ಲ ಪದಗಳು, ಅವರ ಮಟ್ಟಿಗೆ, ಅವಳ ಮಟ್ಟಿಗೆ, ಅವನ ಮಟ್ಟಿಗೆ ಅನ್ನುವಂಥದ್ದು. ಆಮೇಲೆ ಅವನಿಗಿಂತ, ಅವಳಿಗಿಂತ, ಇವರಿಗಿಂತ, ಊರಿಗಿಂತ, ಜನರಿಗಿಂತ, ಇವೆಲ್ಲ ಉದಾಹರಣೆಗಳು. ನಾನಾಗಿ, ಅವರಾಗಿ, ತಾನಾಗಿ ಅನ್ನುವಂತಹ ಪದಗಳು, ಇವೆಲ್ಲ ಉದಾಹರಣೆಗಳನ್ನ ನಾವು ಇಲ್ಲಿ ತದ್ದಿತಾಂತ ಅವ್ಯಯದಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ತದ್ದಿತಾಂತಗಳಲ್ಲಿ ತದ್ದಿತಾಂತ ನಾಮಗಳು, ತದ್ದಿತಾಂತ ಭಾವನಾಮಗಳು ಮತ್ತು ತದ್ದಿತಾಂತ ಅವ್ಯಯಗಳು ಅಂತ ತಿಳ್ಕೊಂಡು 3 ಪ್ರಕಾರಗಳನ್ನ ವಿಂಗಡಿಸ್ತಾ ಇದ್ದೇವೆ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ತದ್ದಿತಾಂತದ ಉದಾಹರಣೆ ಇದ್ದರೆ ಮೊದಲೇನಿರಬೇಕು ಅಂತಂದ್ರೆ ಅಲ್ಲಿ ನಾಮಪದಗಳಿರಬೇಕು. ಅದಕ್ಕೆ ಪ್ರತ್ಯಯಗಳು ಸೇರಿದಾಗ
ಅಲ್ಲಿ ಗಾರ ಕಾರ ಇಗವಂತ ಮೊದಲಾದಂತ ಪ್ರತ್ಯಯಗಳು ಬಂದಿದ್ರೆ ಅವು ತದ್ದಿತಾಂತ ನಾಮಗಳು. ಆಮೇಲೆ ಈಕೆ ಪೂ ಮೇ ಮುಂತಾದ ಪ್ರತ್ಯಯಗಳು ಬಂದಾಗ ಅವು ಭಾವಗಳನ್ನ ಸೂಚನೆ ಮಾಡ್ತಾ ಇದ್ದಾಗ ಅವು ತದ್ದಿತಾಂತ ಭಾವನಾಮಗಳು. ಆಮೇಲೆ ನಾಮಪದಗಳಿಗೆ ಅಂತೆ, ಅಲಾಗಿ, ಅಲಿಕ್ಕೆ, ವರೆಗೆ, ಮಟ್ಟಿಗೆ, ಇಂಥ ಪ್ರತ್ಯಯಗಳು ಬಂದರೆ ಅದನ್ನು ನಾವು ತದ್ದಿತಾಂತ ಅವ್ಯಯಗಳು ಅಂತ ತಿಳ್ಕೊಂಡು ಪರಿಗಣಿಸಬೇಕು. ಬಹುಶಃ ಈಗಾಗಲೇ ನೀವು ವರ್ಗದಲ್ಲಿ ಬಹಳ ವಿವರವಾಗಿ ಅದನ್ನೆಲ್ಲ ಕಲಿತಿರ್ತೀರಿ. ಇಲ್ಲಿ ಕೇವಲ ಇದು ಪುನರ್ಮನನ ಆಗಿರೋದ್ರಿಂದ ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಾಗಿದೆ. ಬಹುಶಃ ತಮಗೆಲ್ಲ ಮತ್ತೆ ಸ್ಮರಣೆಗೆ ಬಂದಿರಬಹುದು ಅಂತ ತಿಳ್ಕೊಂಡು ಭಾವಿಸಿ ಈ ತದ್ದಿತಾಂತಗಳ ಬಗ್ಗೆ ಇರುವಂತಹ ಒಂದು ವ್ಯಾಕರಣ ಪಾಠವನ್ನ ಮುಕ್ತಾಯ ಮಾಡೋಣ. ಧನ್ಯವಾದಗಳು.